ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದಲೂ ಕೂಡ ಪದೇ ಪದೇ ಹೇಳ್ತಾ ಇರುವಂತಹ ವಿಚಾರ ಬ್ರ್ಯಾಂಡ್ ಬೆಂಗಳೂರು ಆದರೆ ಬ್ರ್ಯಾಂಡ್ ಬೆಂಗಳೂರು ಅನ್ನೋದು ಬರೀ ಹೆಸರಿಗಷ್ಟೇ ಸೀಮಿತ ಆಗ್ಬಿಡ್ತಾ. ರಸ್ತೆ ಗುಂಡಿ ಮುಚ್ಚಿ ಅಭಿವೃದ್ಧಿ ಮಾಡಲು ಕೂಡ ಸರ್ಕಾರದ ಬಳಿ ಹಣ ಇಲ್ವಾ ಅನ್ನುವಂಥ ಪ್ರಶ್ನೆ. ಪ್ರಮುಖ ರಸ್ತೆಗಳನ್ನು ನಿರ್ವಹಿಸಲು ಸರ್ಕಾರಕ್ಕೆ ಆಗ್ತಾ ಇಲ್ಲ. ಅಶ್ವವೇಗ ನ್ಯೂಸ್ ಬಯಲು ಮಾಡ್ತಾ ಇದೆ ಅತಿ ದೊಡ್ಡ ಸುದ್ದಿ. ಬೆಂಗಳೂರಿಗರೇ ಈ ಸುದ್ದಿ ನೀವು ನೋಡ್ಲೇಬೇಕು. ಬೆಳಗಾವಿ ಅಧಿವೇಶನದ ವೇಳೆ ಬಿಗ್ ಬ್ಲಾಸ್ಟಿಂಗ್ ಸ್ಟೋರಿಯನ್ನ ಅಶ್ವವೇಗ ನ್ಯೂಸ್ ನಾವು ನಿಮ್ಮೆದುರಿಗೆ ತೆರೆದಿಡ್ತಾ ಇದ್ದೀವಿ. ಬ್ರ್ಯಾಂಡ್ ಬೆಂಗಳೂರು ಎಂಬುದು ಬರೀ ಹೆಸರಿಗಷ್ಟೇನಾ? GBA ರಚನೆಯನ್ನ ಮಾಡಿದ್ರು, ಐದು ವಿಭಾಗಗಳನ್ನ ಮಾಡಿದ್ರು. ಇಷ್ಟು ಮಾಡಿದ್ರು ಕೂಡ ಇವರ ಹತ್ರ ರಸ್ತೆಗಳನ್ನ ನಿಭಾಯಿಸುವ ಕೆಪಾಸಿಟಿ ಇಲ್ವಾ? ರಸ್ತೆಗಳನ್ನ ಮೇಂಟೈನ್ ಮಾಡೋಕೆ ಇವ್ರ ಹತ್ರ ಆಗ್ತಾ ಇಲ್ವಾ? ಬೆಂಗಳೂರು ನಗರ ಪಾಲಿಕೆ ಹೋಗಿ GBA ಆಯ್ತಲ್ಲ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಯ್ತಲ್ಲ, ಅವರು ಕೊಟ್ಟ ಕಾರಣ ಏನು ಅಂತ ಕೇಳಿದರೆ ನಾವು ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು, ವಿಶ್ವದಲ್ಲಿಯೇ ಬೆಂಗಳೂರು ಒಂದು ಬ್ರ್ಯಾಂಡ್ ಆಗಬೇಕು, ಹಂಗಾಗಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಆದ್ರೆ ಇದೀಗ ಗುಂಡಿ ಮುಚ್ಚೋಕೆ ಅವರ ಹತ್ರ ಆಗ್ತಾ ಇಲ್ಲ. ಗುಂಡಿ ಮುಚ್ಚೋಕೆ ಆಗದೆ ಬೇರೆಯವರ ಸಹಾಯ ತಗೊಳ್ತಾ ಇದ್ದಾರೆ. ಪ್ರಮುಖ ರಸ್ತೆಗಳನ್ನು ನಿರ್ವಹಿಸಲು ಸರ್ಕಾರಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಖಾಸಗಿ ಅವರ ಸುಪರ್ದಿಗೆ ಇದೆಲ್ಲವೂ ಕೂಡ ಹೋಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ನೋಡಿ, GBA ರಚನೆ ಮಾಡಬೇಕಾದ್ರೆ 5 ಬೇರೆ ಬೇರೆ ವಿಭಾಗಗಳನ್ನ ಸ್ಥಾಪನೆಯನ್ನ ಮಾಡಬೇಕಾದ್ರೆ ಬಜೆಟ್ಗಳನ್ನ ಹೈ ಮಾಡಲಾಯಿತು. ವಿರೋಧ ಪಕ್ಷದವರು ಕೂಡ ಪ್ರಶ್ನೆಗಳನ್ನ ಮಾಡಿದ್ರು, ಅನೇಕ ಚರ್ಚೆಗಳಾಯ್ತು. ಇಷ್ಟೆಲ್ಲ ಆದರೂ ಕೂಡ ಬೆಂಗಳೂರಿನ ಗುಂಡಿ ಮುಚ್ಚೋಕಾಗ್ತಾ ಇಲ್ಲ. ದೊಡ್ಡ ದೊಡ್ಡ MNC ಕಂಪನಿಯ ಮಾಲೀಕರು, ಕೆಲಸದವರು ಬಿಡಿ, ಮಾಲೀಕರು ಟ್ವೀಟ್ ಮಾಡಿದ್ರು X ಖಾತೆಗಳಲ್ಲಿ, ಬೆಂಗಳೂರಿನ ಗುಂಡಿಗಳಿಂದಾಗಿ ನಮ್ಮ ಕಂಪನಿಗೆ ಬಹಳ ಸಮಸ್ಯೆ ಆಗ್ತಾ ಇದೆ, ಎಂಪ್ಲಾಯೀಸ್ಗಳು ಬರ್ತಾ ಇಲ್ಲ ಅಂತ ಹೇಳಿದ್ರು. ಇದೀಗ ಅದನ್ನ GBA ಹತ್ರ ಮೇಂಟೈನ್ ಮಾಡಕ್ ಆಗದೆ ಖಾಸಗಿ ಅವರಿಗೆ ಪ್ರಮುಖ ರಸ್ತೆಗಳ ನಿರ್ವಹಣೆಯ ಜವಾಬ್ದಾರಿಯನ್ನ ನೀಡ್ತಾ ಇದೆ. ಖಾಸಗಿ ಕಂಪನಿಯವರಿಂದವೇ ರಸ್ತೆಗಳ ಅಭಿವೃದ್ಧಿ ಅಂತ ಇನ್ನು ಮುಂದೆ. ಇಂಟ್ರೆಸ್ಟಿಂಗ್ ಅಂಡ್ ವೆರಿ ಸರ್ಪ್ರೈಸಿಂಗ್. ಖಾಸಗಿ ಕಂಪನಿಯವರಿಂದಲೇ ರಸ್ತೆಗಳಿಗೆ ಮೇಂಟೈನ್ ಅನ್ನ ಮಾಡ್ತಾರೆ. ಇಂಥದ್ದೊಂದು ಎಡವಟ್ಟು ಕೆಲಸಕ್ಕೆ GBA ಮುಂದಾಗಿದೆ. ಖಾಸಗಿ ಸಹಭಾಗಿತ್ವದಲ್ಲಿ ಇದೆಲ್ಲ ಮಾಡುತ್ತಂತೆ GBA. ಖಾಸಗಿ ಕಂಪನಿಗಳ ಜೊತೆ ಚರ್ಚೆಗೆ ಮುಂದಾದಂತಹ GBA. ನಿನ್ನೆಯಷ್ಟೇ ನಾವು ಚರ್ಚೆ ಮಾಡ್ತಾ ಇದ್ವಿ, ಸರ್ಕಾರದ ಹತ್ರ ಬಜೆಟ್ ಇಲ್ಲ, ಆರ್ಥಿಕ ಸ್ಥಿತಿಗತಿಗಳು ಕುಗ್ಗಿ ಹೋಗಿವೆ ಅಂತ ಹೇಳಿ. ಇದಕ್ಕೆ ಒಂದು ಜ್ವಲಂತ ಉದಾಹರಣೆಯನ್ನ ಅಶ್ವವೇಗ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ನಾವು ನಿಮ್ಮ ಎದುರಿಗೆ ನೀಡ್ತಾ ಇದ್ದೀವಿ. ಬೆಂಗಳೂರಿನ ಪ್ರಮುಖ ರಸ್ತೆಗಳನ್ನ ಮೇಂಟೈನ್ ಮಾಡೋಕೆ ಇವ್ರ ಹತ್ರ ಆಗದೆ ಖಾಸಗಿ ಕಂಪನಿಯವರಿಗೆ ಕೊಡ್ತಾ ಇದ್ದಾರಂತೆ. ನಾನಿಲ್ಲಿ ನೆನಪಿಸಬೇಕು, ಯಾವ ವಿಚಾರಗಳನ್ನು ನೆನಪಿಸಬೇಕು ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರ ಮೋದಿ ಸರ್ಕಾರವನ್ನ ಬಹಳ ಬಹಳ ಟೀಕೆಗೆ ಒಳಪಡಿಸಿದ್ದು ಯಾವುದು ಅಂತ ಕೇಳಿದ್ರೆ BJP ಖಾಸಗೀಕರಣವನ್ನ ಮಾಡ್ತಾ ಇದೆ. ಬೇರೆ ಬೇರೆ ಏರ್ಪೋರ್ಟ್ಗಳನ್ನ ಅದಾನಿ ಗ್ರೂಪ್ಗಳಿಗೆ, ಟಾಟಾ ಗ್ರೂಪ್ಗಳಿಗೆ ಕೊಡ್ತಾ ಇದೆ ಅಂತ ಹೇಳಿ. ಆದರೆ ಈಗ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ? ಪ್ರಾಧಿಕಾರದ ಅಧ್ಯಕ್ಷರು ಉತ್ತರವನ್ನ ಕೊಡಬೇಕೀಗ. ಸಿದ್ದರಾಮಯ್ಯನವರೇ, DKಶಿ ಅವರೇ, ನೀವು ಉತ್ತರವನ್ನ ಕೊಡಬೇಕಾಗತ್ತೆ. ಕಾರಣ ನೀವು ಮಾಡ್ತಾ ಇರೋದು ಕೂಡ ಖಾಸಗಿತನವೇ ಅಲ್ವೇ? ಇದು ಅಶ್ವವೇಗ ನ್ಯೂಸ್ ನೀಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ಇನ್ನು ಮುಂದೆ ಖಾಸಗಿ ಅವರಿಗೆ ಹೋಗುತ್ತೆ. ಆಲ್ರೆಡಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ, ಹೆವಿ ಟ್ರಾಫಿಕ್ ಆಗಿದೆ. ಅಂಥದ್ರಲ್ಲಿ ಖಾಸಗಿ ಅವರಿಗೆ ಕೊಟ್ಟರೆ ಖಾಸಗಿ ಅವರಿಗೆ ಇನ್ಕಮ್ ಬರಬೇಕಲ್ಲಪ್ಪ. ಹಂಗಾಗಿ ಟೋಲ್ ಗೇಟ್ಗಳನ್ನು ಅಳವಡಿಸ್ತಾರೆ. ಟೋಲ್ ಗೇಟ್ಗಳನ್ನು ಅಳವಡಿಸಿದ್ರೆ, ಜನರ ಹತ್ರ ದುಡ್ಡು ತಗೊಂಡ್ರೆ ಟ್ರಾಫಿಕ್ ಇನ್ನಷ್ಟು ಹೆಚ್ಚಾಗುತ್ತೆ. ಇನ್ನು GBA ಅಧಿಕಾರಿಗಳು ನಗರದ ಪ್ರಮುಖ ರಸ್ತೆಗಳನ್ನು ನಿಭಾಯಿಸಲು ನಿಮಗೆ ಆಗಲ್ವಾ ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳ್ತಾ ಇದ್ದೀವಿ. ಖಾಸಗಿ ಅವರಿಗೆ MG ರೋಡ್, ಬ್ರಿಗೇಡ್ ರಸ್ತೆಗಳನ್ನ ವಹಿಸಿದ್ರೆ ಹೇಗೆ ಸ್ವಾಮಿ? ರಸ್ತೆ ಅಭಿವೃದ್ಧಿ ಮಾಡೋಕೆ ಆಗಲ್ಲ ಅಂದಮೇಲೆ GBA ಆಗಬೇಕಿತ್ತು, ಮೊದಲಿದ್ದಂಗೆ ಇರ್ಬೋದಾಗಿತ್ತಲ್ಲ. ಇನ್ನು ಮುಂದೆ ಈ ರಸ್ತೆಯಲ್ಲಿ ಓಡಾಡೋಕ್ಕೂ ನೀವು ದುಡ್ಡು ಕೊಡಬೇಕಾಗುತ್ತೆ. GBA ಆಯುಕ್ತರೇ ಎಚ್ಚೆತ್ತುಕೊಳ್ಳಿ, ಇದನ್ನ ಸರಿಪಡಿಸಿ. ವಿಪಕ್ಷಗಳೇ ಘನ ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸ ಮಾಡಿ. ಇದು ಅಶ್ವವೇಗ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಕವರೇಜ್. ಇದು ಅಧಿವೇಶನದಲ್ಲಿ ಸ್ವಲ್ಪ ಯಾರ್ಯಾರದ್ದು ವಾಚ್ಗಳ ಬಗ್ಗೆ, ಯಾರ್ಯಾರಲ್ಲಿ ತಿಂಡಿ ತಂದ್ರು ಅನ್ನೋ ಬಗ್ಗೆ, ಇದ್ರ ಬಗ್ಗೆ ಆಲೋಚನೆ ಮಾಡ್ರಿ.
ಬಿಜೆಪಿಯ ಮುಖಂಡರಿಗೆ ನಾವು ಪ್ರಶ್ನೆ ಕೇಳ್ತಾ ಇದ್ದೇವೆ. ಮಹೇಶ್ವರ ರಾವ್ ಮಾತಾಡಿದ್ದಾರಂತೆ, ಜಿಬಿಎ ಮುಖ್ಯ ಆಯುಕ್ತ. ನೋಡೋಣ. ಸೀದಾ ಆಸ್ ಆಫ್ ನಾವು ಎಲ್ಲ ಫಸ್ಟ್ ಅವರ್ ಫೋಕಸ್ ಈಸ್ ದ್ಯಾಟ್ ಪ್ರತಿ ಇರ್ತಕ್ಕಂಥ ನಾವು ಏನು ರೋಡ್ಸ್ ವಿಚ್ ಆರ್ ನಾನ್ DLP ಅದನ್ನು ಒಂದು ಲೇಯರ್ ಕ್ಯಾಪಿಟಲ್ ಕಾಸ್ಟ್ ಮಾಡಿ ರಿಪೇರ್ ಮಾಡಿಸ್ಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ಎಲ್ಲ ರೋಡ್ಸನ್ನು ಮೇಂಟೆನೆನ್ಸ್ ಮಾಡಲಿಕ್ಕೆ ಖಂಡಿತ ಒಂದು ಒಳ್ಳೆ ಏಜೆನ್ಸಿ ಮುಖಾಂತರ ಮಾಡಬೇಕು. ಮೊದಲು ನಾವು AMC ಅಂತ ಹೇಳಿ ಕೆಲವು ಜನರಿಗೆ ಕೊಡ್ತಾ ಇತ್ತು, ದ್ಯಾಟ್ ಈಸ್ ನಾಟ್ ವೆರಿ ಇಫೆಕ್ಟಿವ್ ಅಂತ ಹೇಳಿ ಭಾವನೆ ಇದೆ. ಕೆಲವು ಜಾಗದಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ, ಕೆಲವು ಜಾಗದಲ್ಲಿ ಪುಲ್ ಅಪ್ ಮಾಡ್ತಾ ಇರಬೇಕು. ಆ್ಯಂಡ್ ಇತ್ತ ಕಾರ್ಪೊರೇಷನ್ ನಮ್ಮ ಜನರು ಸ್ವಲ್ಪ ಬೇರೆ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ರೆ ಸೂಪರ್ವಿಷನ್ ಮಾಡೋದು ಮಾಡಬೇಕಾಗ್ತದೆ. ಅದು ಸರಿ ಅಷ್ಟು ಎಫಿಷಿಯೆಂಟಾಗಿ ಮಾಡ್ತಾ ಇಲ್ಲ. ಅದಕ್ಕೆ ವಿ ವಿಲ್ ಲುಕ್ ಎಟ್ ದಿಸ್ ಮಾಡೆಲ್ ಆಲ್ಸೋ ವೆದರ್ ವಿ ಕ್ಯಾನ್ ಗಿವ್ ಇಟ್ ಟು ಒನ್ ಮಿಕ್ಸ್ ಆಫ್ ರೋಡ್ಸ್ ಕ್ಯಾನ್ ಬಿ ಗಿವನ್ ಇನ್ಕ್ಲೂಡಿಂಗ್ ಮೇಂಟೆನೆನ್ಸ್ ಫಾರ್ ಎನ್ ಏಜೆನ್ಸಿ. ಲುಕ್ಸ್ ಟು ಬಿ ಎ ಗುಡ್ ಐಡಿಯಾ ಡಿಪೆಂಡಿಂಗ್ ಆನ್ ಫೈನಾನ್ಸಸ್ ನಾವು ಮಾಡ್ತೀವಿ. ಆರ್ಟಿರಿಯಲ್ ಸಬಾರ್ಡಿನಲ್ ರೋಡ್ ಮಾತ್ರ ಆರ್ಟಿರಿಯಲ್ ಸಬಾರ್ಡಿನಲ್ ಮಾತ್ರ 1300 553 odd kilometers ಈಗ ಮಾಡ್ತೀವಿ. ಸೀದಾ ಆಸ್ ಆಫ್ ನಾವು ಎಲ್ಲ